ಡೀಸೆಲ್ ದರ ಹೆಚ್ಚಳ ಸೇರಿ ಒಟ್ಟು 5 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂಥದ್ದು. ಇಲ್ಲಿ ತನಕ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ, ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೂಡ ಬಂದಿಲ್ಲ. ಹೀಗಾಗಿ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ನಿರ್ಧಾರದಲ್ಲಿ ಲಾರಿ ಮಾಲೀಕರಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಪ್ರಮುಖವಾಗಿ ಡೀಸೆಲ್ ದರ ಹೆಚ್ಚಳ ಒಂದ್ ಕಡೆ ಸ್ಟೇಟ್ ಇಂದ ಆಗುತ್ತೆ, ಇನ್ನೊಂದ್ ಕಡೆ ಸೆಂಟ್ರಲ್ ಇಂದ ಆಗುತ್ತೆ. ಎಷ್ಟು ದೊಡ್ಡ ಹೊರೆ ಅಂತ ಹೇಳಿ? ಕರ್ನಾಟಕ ಸ್ಟೇಟಲ್ಲಿ 6 ತಿಂಗಳ ಒಳಗಡೆ 5 ರೂಪಾಯಿ 50 ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಭಾಳ ದೊಡ್ಡ ಲಾಸ್ ಆಗುತ್ತೆ. ಕಾರಣ ಏನಂದರೆ ನಿರ್ರಾಜ್ಯಗಳಿಂದ ಸುಮಾರು 50,000 ಗಾಡಿ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರಿಷ್ಟ ಏನ ಮಾಡಲಿ. ಆದರೆ 5 ರೂಪಾಯಿ 50 ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರಿಗೆ, ಸಾಮಾನ್ಯ ಜನಕ್ಕೆ, ರೈತರಿಗೆ, ಟ್ರಾಕ್ಟರ್ ಇಟ್ಕೊಂಡವ್ರಿಗೆ ಎಲ್ಲರಿಗೂ ಭಾಳ ದೊಡ್ಡ ಹೊಡೆತ ಆಗುತ್ತೆ. ಇದರಿಂದ ಸುಮಾರು ಟ್ಯಾಕ್ಸ್ ಇಟ್ಕೊಂಡ್ರವ್ರಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ. ಇದರಿಂದ ಅದು ಮೊದಲನೇ ಬೇಡಿಕೆ. ಡೀಸೆಲು 5 ರೂಪಾಯಿ 50 ಪೈಸನ ಕೂಡಲೇ ಹಿಂದೆ ಪಡಿಬೇಕು. ಎರಡನೇದು, ಇಡೀ ಎಂಟೈರ್ ಕಂಟ್ರಿನಲ್ಲಿ 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಬಿಟ್ರು. ಹಂಗಿರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಮಾತ್ರ ತೆಗೆದಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿಫೋರ್ ಬಜೆಟ್ ಮೀಟಿಂಗಲ್ಲಿ ನಾನು ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ. ಇದ್ರ ತನಕ ಅದು ಏನೂ ತೀರ್ಮಾನ ಮಾಡಿಲ್ಲ. ಅದನ್ನು ಕೂಡಲೇ ಎತ್ತಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ. ಮೂರನೇದಾಗಿ, ಇಡೀ ಭಾರತ ದೇಶದಲ್ಲಿ ಅದು ಎಲ್ಲಿನೂ ಲೋಕಲ್ ಟೋಲ್ ಇಲ್ಲ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಪಬ್ಲಿಕ್ಗೆ. ಸ್ಟೇಟ್ ಟೋಲು, ಸೆಂಟ್ರಲ್ಲಿ ಟೋಲ್ ಹಾಕಿದ್ದಾರೆ. ಅದ್ರ ಬಗ್ಗೆ ನಮ್ಮದು ಭಾಳ ದೊಡ್ಡ ಫೈಟ್ ಇದೆ. ಅದರಿಂದ ನಾವು ನೆಕ್ಸ್ಟ್ ಮಂತ್ ನಾವು ಚಂಡೀಗಢಲ್ಲಿ ಮೀಟಿಂಗ್ ಇದೀವಿ, ಅದ್ರಲ್ಲಿ ತೀರ್ಮಾನ ಮಾಡ್ತೀವಿ, ಬಿಡೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನ. ಇವರು ಟೋಲ್ ಹಾಕಿದ್ರೆ ಯಾವ ಥರ ನ್ಯಾಯ? ಸುಮಾರು 18 ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಡಿದುಬಿಟ್ಟು, ಸ್ಟೇಟ್ ರೋಡ್ಗೆ ಬಣ್ಣ ಬಡಿದುಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು, ಅದು ಯಾವ ಥರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ಥರ ಈ ಮೀಡಿಯಮ್ ಗೂಡ್ಸ್ ವೆಹಿಕಲ್ನ 5 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಹೆಂಗೆ ಅವರು ಡ್ರೈವರ್ಸ್ ಪರಿಸ್ಥಿತಿ 10 ಗಂಟೆ 20 ಗಂಟೆ ಗಾಳಿಯಲ್ಲಿ ಕೂತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಅಗತ್ಯವಾಗಿ ಈ ಡಬ್ರಿಸ್ ವೆಹಿಕಲ್, ಪಾಪ ಸುಮಾರು 30,000 ಟ್ರ್ಯಾಕ್ಟರ್ ಇದೆ. ಡಬ್ರಿಸ್ ಅವ್ರು ಎಲ್ಲಿ ತೊಗೊಂಡೋಗ್ತಾರಂತ ಇದ್ರ ತನಕ ಸರ್ಕಾರಕ್ಕೆ ಅರಿವಿಲ್ಲ. ಇದಕ್ಕೆ ಮುಂದೆ ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಡಿಸ್ಕಸ್ ಮಾಡಿ ನಿಗದಿ ಮಾಡಿದ್ದಾರೆ. ಲಾರಿನಲ್ಲಿ ನಾವು ತೊಗೊಂಡೋಗ್ತಾ ಇದ್ದೀವಿ, ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಹರಾಸ್ಮೆಂಟ್ ಇದೆ. ಅದೇ ಥರ ಟ್ರ್ಯಾಕ್ಟರ್ಗಳನ್ನ ಈ ಥರ ಮಾಡೋದು ನಾವು ಏನು ಮಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಈ 5 ಬೇಡಿಕೆನೂ ಈಡೇರಿಸಿದವರೆ ರಾಜ್ಯ ಮಟ್ಟದಲ್ಲಿ ಸುಮಾರು 6 ಲಕ್ಷ ಗಾಡಿಗಳು ಓಡೋದಿಲ್ಲ. ನಿರ್ರಾಜ್ಯಗಳಿಂದ ಯಾವುದೇ ಗಾಡೀಲಿ ಬರಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಮೂರನೇದಾಗಿ LPG ವೆಹಿಕಲ್ ಆಗಲಿ, ಗ್ಯಾಸ್ ಟ್ಯಾಂಕರ್ ವೆಹಿಕಲ್ ಆಗಲಿ, ಪೆಟ್ರೋಲ್ ಬಂಕ್ನವರು, ಆಮೇಲೆ ಏರ್ಪೋರ್ಟ್ ಟ್ಯಾಕ್ಸ್ನವರು ಕೂಡ ಗಾಡಿ ನಿಲ್ಲಿಸಬೇಕು ಎಂಬ ತೀರ್ಮಾನ ತೊಗೊಂಡಿದ್ದಾರೆ. ಇದ್ರ ತನಕ ನಮಗೆ ಮಾತುಕತೆಗೆ ಯಾರು ಬಂದಿಲ್ಲ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಯಾವುದೇ ಕಾರಣಕ್ಕೆ ಕರ್ನಾಟಕದ ಒಳಗಡೆ ಒಂದೇ ಒಂದು ಲಾರಿ ಕೂಡ ಪ್ರವೇಶ ಮಾಡಲ್ಲ, ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ಸು ಹಂಗಂಬುದನ್ನು ನಾನು ತಿಳಿಸ್ಕೊಳ್ತಾ ಇದ್ದೀನಿ. ಕೂಡಲೇ ಸರ್ಕಾರ ಕರೆದು ಮಾತುಕತೆ ನಡೆಸಬೇಕು ಅಂತ ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳನ್ನ. ಹಾಗಿದ್ರೆ ಏಪ್ರಿಲ್ 15ನೇ ತಾರೀಕಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಹೇಳಿ? ಜನಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದ್ದಾರೆ, ಮಾಡೋದು 5 ದಿನ ಮಾಡಿ ನೀವು ಸ್ಟ್ರೈಕ್ ಪರವಾಗಿಲ್ಲ. ಯಾಕಂದರೆ ಇದ್ರ ತನಕ 5 ರೂಪಾಯಿ 50 ಪೈಸಾ ಸರ್ಕಾರ ಹೆಚ್ಚಿಗೆ ಮಾಡಿದ್ರೆ ಭಾಳ ದೊಡ್ಡ ಶಾಕ್ ನ್ಯೂಸ್ ಇದು. ನಾವೆಲ್ಲ ಕೂಡ ವೆಜಿಟೇಬಲ್ಸು ಮೇಗೆ, ಸಾಮಾನ್ಯ ಮೆಟೀರಿಯಲ್ ಮೇಗೆ ಭಾಳ ದೊಡ್ಡ ಹೊರೆ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳೇ ವಾಲಂಟಿಯರ್ ಹೇಳೋಕೆ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಮುಷ್ಕರಕ್ಕೆ ಬರ್ತೀನಿ ಅಂತಬಿಟ್ಟು ಹೇಳ್ತಾರೆ. ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಯಾವ ಥರ ಆಯಿತು? ಲಾರಿ ಮಾಲೀಕರು ದಯವಿಟ್ಟು ಶೋಧನೆ ಮಾಡಬೇಡಿ. ಸರ್ಕಾರ ಅಲ್ಲೆಲ್ಲಿ ಗಾಡಿನ ಬಿಟ್ಬಿಟ್ಟು ಹೋಗಿದ್ರು ನಮ್ಮದು ಹೊಣೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗಿದ್ರೆ ನಮ್ಮದು ಹೊಣೆನೇ ಇಲ್ಲ. ದಯವಿಟ್ಟು ನಾಳೆಯಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲೆಂದರಲ್ಲಿ ಚಾಲಕರು ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋಬೇಕು ಅಂತ ನಾನು ಕಳಕಳಿ ಮಾಡಿಕೊಳ್ತಾ ಇದ್ದೀನಿ. ಸರ್, ಈಗ 18 ಹೆದ್ದಾರಿಗಳಲ್ಲಿ ಸುಂಕ ಕಲೆಕ್ಷನ್ ಬಗ್ಗೆ ನೀವು ಮಾತಾಡಿದ್ರ, ಎಷ್ಟು ಕೊಡಬೇಕಾಗುತ್ತೆ ಸರ್? ಅದು ಯಾವ ರೀತಿ ಹೊರೆ ಅಂತ? ಸ್ಟೇಟ್ ಗೌರ್ಮೆಂಟಲ್ಲಿ ನಮ್ಮದು 5,600 ಕೋಟಿಯಿಂದ 6,000 ಕೋಟಿ ಮೇಲೆ ನಾವು ಸರ್ಕಾರಕ್ಕೆ ಹಣ ಕೊಡ್ತಾ ಇದ್ದೀವಿ. ಸ್ಟೇಟ್ ರೋಡಲ್ಲಿ ಯಾವಾಗಲೋ 20 ವರ್ಷ 15 ವರ್ಷ ಮುಂಚೆ ಹಾಕಿರೋ ರೋಡ್ ಮ್ಯಾಗೆ ಬಣ್ಣ ಬಳಿದ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು, ಇದು ಯಾವ ಥರ ನ್ಯಾಯ? ಭಾಳ ದೊಡ್ಡ ಅನ್ಯಾಯ ಇದು. 2 ವರ್ಷ ಸರ್ಕಾರನ ಕೇಳ್ತಾ ಇದ್ದೀವಿ, ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸ್ಟ್ರೈಕು 9 ವರ್ಷ ಆಯಿತು. ನಾವು ಕಾಂಗ್ರೆಸ್ ಸರ್ಕಾರ ರೂಲಿಂಗ್ ಯಾವತ್ತು ಬಂತು ಅವತ್ತಿಂದ ಇದ್ರ ತನಕ ಮುಷ್ಕರ ಮಾಡೇ ಇಲ್ಲ. ನಮ್ಮ ಫಂಡಮೆಂಟಲ್ ರೈಟ್ಸ್ ಇದೆ, ಇದ್ರ ಮ್ಯಾಗೆ ಇವರು ಕೇಳಿದ್ದಾರೆ. ಅದರಿಂದ ಕೂಡಲೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದರಿಂದ ನಾವು ಯಾವಾಗಲೂ ಸ್ಟ್ರೈಕ್ ಓದೋರಲ್ಲ. ಈಗ ಇವರು ನಮಗೆ ತೊಂದರೆ ಕೊಡೋ ಕಾರಣ ಈ ಮುಷ್ಕರಕ್ಕೆ ಹೋಗಬೇಕಾಗುತ್ತೆ.
ಮಾತುಕತೆಗೆ ಇಲ್ಲಿ ತನಕ ಯಾರೂ ಕರೆದಿಲ್ಲ, ಪ್ರಯತ್ನ ಯಾರು ಕರೆದಿಲ್ಲ, ಕೂಡಲೇ ಕರೆದ ಮಾತುಕತೆಗೆ ರೆಡಿಯಾಗಿದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವಿಷ್ಟು ಷಣ್ಮುಖಪ್ಪ ಅವರ ಮಾತು. ಅಂದರೆ ಪ್ರಮುಖವಾಗಿ ಈ ಒಂದು ಮುಷ್ಕರದಲ್ಲಿ ಸರಿಸುಮಾರು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳನ್ನು ಬಂದ್ ಮಾಡೋ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೀವಿ, ಈಗಲೂ ಕೂಡ ಸಿದ್ಧರಿದ್ದೀವಿ, ಸರ್ಕಾರ ನಮ್ಮ ಜೊತೆ ಮಾತುಕತೆಗೆ ರೆಡಿ ಇದ್ರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವ್ರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡೀಸೆಲ್ ದರ ಹೆಚ್ಚಳ ಸೇರಿ ಒಟ್ಟು 5 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂಥದ್ದು. ಇಲ್ಲಿ ತನಕ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ, ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೂಡ ಬಂದಿಲ್ಲ. ಹೀಗಾಗಿ ಮುಷ್ಕರವನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ನಿರ್ಧಾರದಲ್ಲಿ ಲಾರಿ ಮಾಲೀಕರಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಖಪ್ಪ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಪ್ರಮುಖವಾಗಿ ಡೀಸೆಲ್ ದರ ಹೆಚ್ಚಳ ಒಂದ್ ಕಡೆ ಸ್ಟೇಟ್ ಇಂದ ಆಗುತ್ತೆ, ಇನ್ನೊಂದ್ ಕಡೆ ಸೆಂಟ್ರಲ್ ಇಂದ ಆಗುತ್ತೆ. ಎಷ್ಟು ದೊಡ್ಡ ಹೊರೆ ಅಂತ ಹೇಳಿ? ಕರ್ನಾಟಕ ಸ್ಟೇಟಲ್ಲಿ 6 ತಿಂಗಳ ಒಳಗಡೆ 5 ರೂಪಾಯಿ 50 ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕೇಶಕ್ಕೆ ಭಾಳ ದೊಡ್ಡ ಲಾಸ್ ಆಗುತ್ತೆ. ಕಾರಣ ಏನಂದರೆ ನಿರ್ರಾಜ್ಯಗಳಿಂದ ಸುಮಾರು 50,000 ಗಾಡಿ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಡೀಸೆಲ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅವರಿಷ್ಟ ಏನ ಮಾಡಲಿ. ಆದರೆ 5 ರೂಪಾಯಿ 50 ಪೈಸಾ ಒಂದೇ ಸಲ ಹೊರೆ ಕೊಟ್ಟಿದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರಿಗೆ, ಸಾಮಾನ್ಯ ಜನಕ್ಕೆ, ರೈತರಿಗೆ, ಟ್ರಾಕ್ಟರ್ ಇಟ್ಕೊಂಡವ್ರಿಗೆ ಎಲ್ಲರಿಗೂ ಭಾಳ ದೊಡ್ಡ ಹೊಡೆತ ಆಗುತ್ತೆ. ಇದರಿಂದ ಸುಮಾರು ಟ್ಯಾಕ್ಸ್ ಇಟ್ಕೊಂಡ್ರವ್ರಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ. ಇದರಿಂದ ಅದು ಮೊದಲನೇ ಬೇಡಿಕೆ. ಡೀಸೆಲು 5 ರೂಪಾಯಿ 50 ಪೈಸನ ಕೂಡಲೇ ಹಿಂದೆ ಪಡಿಬೇಕು. ಎರಡನೇದು, ಇಡೀ ಎಂಟೈರ್ ಕಂಟ್ರಿನಲ್ಲಿ 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಬಿಟ್ರು. ಹಂಗಿರುವಾಗ ಕರ್ನಾಟಕದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಮಾತ್ರ ತೆಗೆದಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಬಿಫೋರ್ ಬಜೆಟ್ ಮೀಟಿಂಗಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ. ಇದ್ರ ತನಕ ಅದು ಏನೂ ತೀರ್ಮಾನ ಮಾಡಿಲ್ಲ. ಅದನ್ನು ಕೂಡಲೇ ಎತ್ತಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ. ಮೂರನೇದಾಗಿ, ಇಡೀ ಭಾರತ ದೇಶದಲ್ಲಿ ಅದು ಎಲ್ಲಿನೂ ಲೋಕಲ್ ಟೋಲ್ ಇಲ್ಲ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಪಬ್ಲಿಕ್ಗೆ. ಸ್ಟೇಟ್ ಟೋಲು, ಸೆಂಟ್ರಲ್ಲಿ ಟೋಲ್ ಹಾಕಿದ್ದಾರೆ. ಅದ್ರ ಬಗ್ಗೆ ನಮ್ಮದು ಭಾಳ ದೊಡ್ಡ ಫೈಟ್ ಇದೆ. ಅದರಿಂದ ನಾವು ನೆಕ್ಸ್ಟ್ ಮಂತ್ ನಾವು ಚಂಡೀಗಢಲ್ಲಿ ಮೀಟಿಂಗ್ ಇದೀವಿ, ಅದ್ರಲ್ಲಿ ತೀರ್ಮಾನ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನ. ಇವರು ಟೋಲ್ ಹಾಕಿದ್ರೆ ಯಾವ ಥರ ನ್ಯಾಯ? ಸುಮಾರು 18 ಜಾಗದಲ್ಲಿ ಟೋಲ್ ಹಾಕಿ ಬಣ್ಣ ಬಡಿದುಬಿಟ್ಟು, ಸ್ಟೇಟ್ ರೋಡ್ಗೆ ಬಣ್ಣ ಬಡಿದುಬಿಟ್ಟು ಸುಂಕ ಕಲೆಕ್ಟ್ ಮಾಡೋದು, ಅದು ಯಾವ ಥರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇ ಥರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ನ 5 ಗಂಟೆ ಮೇಲೆ ಒಳಗಡೆ ಬಿಡಲ್ಲ. ಹೆಂಗೆ ಅವರು ಡ್ರೈವರ್ಸ್ ಪರಿಸ್ಥಿತಿ? 10 ಗಂಟೆ 20 ಗಂಟೆ ಗಾಳಿಯಲ್ಲಿ ಕೂತ್ಕೊಂಡು ಏನು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಅಗತ್ಯವಾಗಿ ಈ ಡಬ್ರಿಸ್ ವೆಹಿಕಲ್, ಪಾಪ ಸುಮಾರು 30,000 ಟ್ರ್ಯಾಕ್ಟರ್ ಇದೆ. ಡಬ್ರಿಸ್ ಅವ್ರು ಎಲ್ಲಿ ತೊಗೊಂಡೋಗ್ತಾರಂತ ಇದ್ರ ತನಕ ಸರ್ಕಾರಕ್ಕೆ ಅರಿವಿಲ್ಲ. ಇದಕ್ಕೆ ಮುಂದೆ ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಡಿಸ್ಕಸ್ ಮಾಡಿ ನಿಗದಿ ಮಾಡಿದ್ದಾರೆ. ಲಾರಿನಲ್ಲಿ ನಾವು ತೊಗೊಂಡೋಗ್ತಾ ಇದ್ದೀವಿ, ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಹರಾಸ್ಮೆಂಟ್ ಇದೆ. ಅದೇ ಥರ ಟ್ರ್ಯಾಕ್ಟ್ರನ್ನ ಈ ಥರ ಮಾಡೋದು ನಾವು ಏನು ಮಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಈ 5 ಬೇಡಿಕೆನೂ ಈಡೇರಿಸಿದವರೆ ರಾಜ್ಯ ಮಟ್ಟದಲ್ಲಿ ಸುಮಾರು 6 ಲಕ್ಷ ಗಾಡಿಗಳು ಓಡೋದಿಲ್ಲ. ನಿರ್ರಾಜ್ಯಗಳಿಂದ ಯಾವುದೇ ಗಾಡೀಲಿ ಬರಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಮೂರನೇದಾಗಿ LPG ವೆಹಿಕಲ್ ಆಗಲಿ, ಗ್ಯಾಸ್ ಟ್ಯಾಂಕರ್ ವೆಹಿಕಲ್ ಆಗಲಿ, ಪೆಟ್ರೋಲ್ ಬಂಕ್ನವರು, ಆಮೇಲೆ ಏರ್ಪೋರ್ಟ್ ಟ್ಯಾಕ್ಸ್ನವರು ಕೂಡ ಗಾಡಿ ನಿಲ್ಲಿಸಬೇಕು ಎಂಬ ತೀರ್ಮಾನ ತೊಗೊಂಡಿದ್ದಾರೆ. ಇದ್ರ ತನಕ ನಮಗೆ ಮಾತುಕತೆಗೆ ಯಾರು ಬಂದಿಲ್ಲ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಯಾವುದೇ ಕಾರಣಕ್ಕೆ ಕರ್ನಾಟಕದ ಒಳಗಡೆ ಒಂದೇ ಒಂದು ಲಾರಿ ಕೂಡ ಪ್ರವೇಶ ಮಾಡಲ್ಲ, ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ಸು ಹಂಗಂಬುದನ್ನು ನಾನು ತಿಳಿಸ್ಕೊಳ್ತಾ ಇದ್ದೀನಿ. ಕೂಡಲೇ ಸರ್ಕಾರ ಕರೆದು ಮಾತುಕತೆ ನಡೆಸಬೇಕು ಅಂತ ನಾನು ಕಳಕಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳನ್ನ. ಹಾಗಿದ್ರೆ ಏಪ್ರಿಲ್ 15ನೇ ತಾರೀಕಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ ಅಂತ ಹೇಳಿ? ಜನಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದ್ದಾರೆ, ಮಾಡೋದು 5 ದಿನ ಮಾಡಿ ನೀವು ಸ್ಟ್ರೈಕ್ ಪರವಾಗಿಲ್ಲ. ಯಾಕಂದರೆ ಇದ್ರ ತನಕ 5 ರೂಪಾಯಿ 50 ಪೈಸಾ ಸರ್ಕಾರ ಹೆಚ್ಚಿಗೆ ಮಾಡಿದರೆ ಭಾಳ ದೊಡ್ಡ ಶಾಕ್ ನ್ಯೂಸ್ ಇದು. ನಾವೆಲ್ಲ ಕೂಡ ವೆಜಿಟೇಬಲ್ಸು ಮೇಗೆ, ಸಾಮಾನ್ಯ ಮೆಟೀರಿಯಲ್ ಮೇಗೆ ಭಾಳ ದೊಡ್ಡ ಹೊರೆ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳೇ ವಾಲಂಟಿಯರ್ ಹೇಳೋಕೆ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಮುಷ್ಕರಕ್ಕೆ ಬರ್ತೀನಿ ಅಂತಬಿಟ್ಟು ಹೇಳ್ತಾರೆ. ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಯಾವ ಥರ ಆಯಿತು? ಲಾರಿ ಮಾಲೀಕರು ದಯವಿಟ್ಟು ಶೋಧನೆ ಮಾಡಬೇಡಿ. ಸರ್ಕಾರ ಅಲ್ಲೆಲ್ಲಿ ಗಾಡಿನ ಬಿಟ್ಬಿಟ್ಟು ಹೋಗಿದ್ರು ನಮ್ಮದು ಹೊಣೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗಿದ್ರೆ ನಮ್ಮದು ಹೊಣೆನೇ ಇಲ್ಲ. ದಯವಿಟ್ಟು ನಾಳೆಯಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲೆಂದರಲ್ಲಿ ಚಾಲಕರು ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋಬೇಕು ಅಂತ ನಾನು ಕಳಕಳಿ ಮಾಡಿಕೊಳ್ತಾ ಇದ್ದೀನಿ. ಸರ್, ಈಗ 18 ಹೆದ್ದಾರಿಗಳಲ್ಲಿ ಸುಂಕ ಕಲೆಕ್ಷನ್ ಬಗ್ಗೆ ನೀವು ಮಾತಾಡಿದ್ರ, ಎಷ್ಟು ಕೊಡಬೇಕಾಗುತ್ತೆ ಸರ್? ಅದು ಯಾವ ರೀತಿ ಹೊರೆ ಅಂತ? ಸ್ಟೇಟ್ ಗೌರ್ಮೆಂಟಲ್ಲಿ ನಮ್ಮದು 5,600 ಕೋಟಿಯಿಂದ 6,000 ಕೋಟಿ ಮ್ಯಾಗ ನಾವು ಸರ್ಕಾರಕ್ಕೆ ಹಣ ಕೊಡ್ತಾ ಇದ್ದೀವಿ.
ಸ್ಟೇಟ್ ರೋಡಲ್ಲಿ ಯಾವಾಗಲೋ 20 ವರ್ಷ 15 ವರ್ಷ ಮುಂಚೆ ಆಗಿರೋ ರೋಡ್ ಮ್ಯಾಗೆ ಬಣ್ಣ ಬಳಿದ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು ಇದು ಯಾವ ಥರ ನ್ಯಾಯ? ಭಾಳ ದೊಡ್ಡ ಅನ್ಯಾಯ ಇದು. 2 ವರ್ಷ ಆಗಿ ಸರ್ಕಾರನ ಕೇಳ್ತಾ ಇದ್ದೀವಿ, ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸ್ಟ್ರೈಕು 9 ವರ್ಷ ಆಯಿತು. ನಾವು ಕಾಂಗ್ರೆಸ್ ಸರ್ಕಾರ ರೂಲಿಂಗ್ ಯಾವತ್ತು ಬಂತು ಅವತ್ತಿಂದ ಇದ್ರ ತನಕ ಮುಷ್ಕರ ಮಾಡೇ ಇಲ್ಲ. ನಮ್ಮ ಫಂಡಮೆಂಟಲ್ ರೈಟ್ಸ್ ಇದೆ, ಇದ್ರ ಮ್ಯಾಗೆ ಇವರು ಕೇಳಿದ್ದಾರೆ. ಅದರಿಂದ ಕೂಡಲೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದರಿಂದ ನಾವು ಯಾವಾಗಲೂ ಸ್ಟ್ರೈಕ್ ಹೋದೋರಲ್ಲ. ಈಗ ಇವರು ನಮಗೆ ತೊಂದರೆ ಕೊಡೋ ಕಾರಣ ಈ ಮುಷ್ಕರಕ್ಕೆ ಹೋಗಬೇಕಾಗುತ್ತೆ. ಮಾತುಕತೆಗೆ ಇಲ್ಲಿ ತನಕ ಯಾರೂ ಕರೆದಿಲ್ಲ, ಯಾರು ಕರೆದಿಲ್ಲ. ಕೂಡಲೇ ಕರೆದ ಮಾತುಕತೆಗೆ ರೆಡಿಯಾಗಿದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವಿಷ್ಟು ಷಣ್ಮುಖಪ್ಪ ಅವರ ಮಾತು. ಅಂದರೆ ಪ್ರಮುಖವಾಗಿ ಈ ಒಂದು ಮುಷ್ಕರದಲ್ಲಿ ಸರಿಸುಮಾರು 6 ಲಕ್ಷಕ್ಕೂ ಹೆಚ್ಚು ಲಾರಿಗಳನ್ನು ಬಂದ್ ಮಾಡೋ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೀವಿ. ಈಗಲೂ ಕೂಡ ಸಿದ್ಧರಿದ್ದೀವಿ, ಸರ್ಕಾರ ನಮ್ಮ ಜೊತೆ ಮಾತುಕತೆಗೆ ರೆಡಿ ಇದ್ರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವ್ರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.